ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗ್ಯಾಸ್ ಎಮರ್ಜೆನ್ಸಿ ಶುರುವಾಗಿದೆ ಇಡೀ ಭಾರತದಾದ್ಯಂತ. ಪ್ರಮುಖವಾಗಿ ನಮ್ಮ ಕರ್ನಾಟಕದಲ್ಲೂ ಕೂಡ ಹಲವು ಹೋಟೆಲ್ಗಳು ಕ್ಲೋಸ್ ಆಗಿದೆ. ಕಾರಣ ಇಷ್ಟೇ, ಇರಾನ್ ಮೇಲೆ ನಿರಂತರವಾಗಿ ಇಸ್ರೇಲ್ ಅಮೆರಿಕ ದಾಳಿ ಮಾಡ್ತಾ ಇರುವ ಪರಿಣಾಮ ಭಾರತಕ್ಕೆ ಸಪ್ಲೈ ಆಗ್ತಾ ಇದ್ದಂತ ತೈಲ ಮತ್ತು LPG ಹಾರ್ಮುಜ್ ಜಲಸಂಧಿ ಏನಿದೆ, ಈ ಯುದ್ಧದ ಪರಿಸ್ಥಿತಿಯಿಂದಾಗಿ ಅದನ್ನ ಕ್ಲೋಸ್ ಮಾಡಲಾಗಿದೆ. ಹಂಗಾಗಿ ಅಲ್ಲಿಂದಲೇ ಭಾರತಕ್ಕೆ ಆಮದಾಗ್ತಾ ಇದ್ದಂತ ತೈಲ, ಸಿಲಿಂಡರ್ ಅಂದ್ರೆ LPG ಎಲ್ಲವೂ ಕೂಡ ಸ್ಥಗಿತ ಆಗಿರೋದ್ರಿಂದ ಭಾರತದ ಹತ್ರ ಸ್ಟಾಕ್ಗಳಿಲ್ಲ. ದಿನಕ್ಕೆ ಪೂರೈಕೆ ಆಗುವಂತ ಸಿಲಿಂಡರ್ಗಳು ರಾಜ್ಯದಾದ್ಯಂತ ಸಪ್ಲೈ ಆಗ್ತಾ ಇಲ್ಲ. ನೋ ಸ್ಟಾಕ್ ಅನ್ನುವಂತಹ ಬೋರ್ಡ್ಗಳು ಬಹುತೇಕ ಕಡೆ ನೋಡೋದಕ್ಕೆ ಸಿಗ್ತಾ ಇದೆ ಪ್ರಮುಖ ಡೀಲರ್ಗಳ ಹತ್ತಿರ. ಹಂಗಾಗಿ ಈಗ ಅತಿ ದೊಡ್ಡ ಹೊಡೆತ ಹೋಟೆಲ್ ಉದ್ಯಮಕ್ಕೆ. ಜಸ್ಟ್ ಹೋಟೆಲ್ಗಳಿಗ ಇಲ್ಲ, ಅಗೇನ್ ಇಲ್ಲಿ ಎಕ್ಸ್ಪರ್ಟ್ಸ್ ಹೇಳ್ತಾ ಇರೋದು ಚೈನ್ ಲಿಂಕ್ ಇದ್ದಂಗೆ. ಹಂಗಾಗಿ ಒಂದರಿಂದ ಒಂದಕ್ಕೆ ಇದು ಸ್ಪ್ರೆಡ್ ಆಗ್ತಾ ಹೋದ್ರೆ ಹಲವು ಉದ್ಯಮಗಳಿಗೆ ಹೊಡೆತ ಕೊಡುವ ಸಾಧ್ಯತೆ ಇದೆ. ಇದೇ ರೀತಿ ಯುದ್ಧದ ಪರಿಸ್ಥಿತಿ ಮುಂದುವರೆದ್ರೆ ಭಾರತ ಆರ್ಥಿಕ ಸಂಕಷ್ಟವನ್ನ ಎದುರಿಸಬೇಕಾಗುತ್ತೆ. ಕೇಂದ್ರ ಸರ್ಕಾರದ ಬೊಕ್ಕಸಕ್ಕೆ ಹೊಡೆತ ಬೀಳುತ್ತೆ ಅನ್ನುವಂತಹ ವಿಚಾರಗಳು ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಹಂಗಾಗಿ ಎಲ್ಲೆಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಅನ್ನೋದರ ಕುರಿತು ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಬೆಂಗಳೂರಿನ ಹೋಟೆಲ್ಗಳಲ್ಲಿ ಗ್ಯಾಸ್ ಟ್ರಬಲ್. ಬಹುತೇಕ ಹೋಟೆಲ್ಗಳಲ್ಲಿ ಗ್ಯಾಸ್ ಟ್ರಬಲ್ ಎದುರಾಗಿದೆ. ಪ್ರಮುಖವಾಗಿ ಬೆಂಗಳೂರಿನ ಹೋಟೆಲ್ಗಳಲ್ಲಿ ರಾಜಾಜಿನಗರದ ಕದಂಬ ಹೋಟೆಲ್ನಲ್ಲಿ ಮೆನುವನ್ನ ಕಟ್ ಮಾಡಲಾಗಿದೆ. ಅರ್ಧಕರ್ಧ ಊಟ ತಿಂಡಿ ಸಿಗ್ತಾ ಇಲ್ಲ. ಮೆನುವಲ್ಲಿರೋದು ಕದಂಬದಲ್ಲಿ ಸಿಗಲ್ಲ ದೋಸೆ, ಪೂರಿ, ಬಜ್ಜಿ, ಬೋಂಡಾ, ಇಡ್ಲಿ, ರೈಸ್ ಬಾತ್, ಚೌಚೌ ಬಾತ್ ಮಾತ್ರ ಪೂರೈಕೆ ಮಾಡಲಾಗ್ತಾ ಇದೆ ಅಂತೆ ಕದಂಬ ಹೋಟೆಲ್ನಲ್ಲಿ. ಕದಂಬ ಹೋಟೆಲ್ಗಳಲ್ಲಿ 75% ಬ್ರೇಕ್ಫಾಸ್ಟ್ ಕಟ್ ಮಾಡಿದ್ದಾರೆ. ಜಸ್ಟ್ ಸಿಗ್ತಾ ಇರೋದು 20-25% ಅಷ್ಟೇ. ಇಂದಿಗೆ ಮಾತ್ರ ಸ್ಟಾಕ್ ಇದೆಯಂತೆ ಸಿಲಿಂಡರ್. ನಾಳೆ ಸಿಲಿಂಡರ್ ಸಿಗದೆ ಹೋದ್ರೆ, ಸಪ್ಲೈ ಆಗದೆ ಹೋದ್ರೆ ಹೋಟೆಲ್ ಬಂದ್ ಮಾಡಬೇಕಾಗುತ್ತೆ ಅಂತ ಕದಂಬ ಹೋಟೆಲ್ ಮಾಲೀಕರು ಹೇಳ್ತಿದ್ದಾರೆ. ಮೋದಿ ಆಸ್ಪತ್ರೆ ಹತ್ರ ಇದೆ ಕದಂಬ ಹೋಟೆಲ್. ಬಹುತೇಕರು ನೋಡಿರ್ತೀರಿ, ವೆರಿ ಫೇಮಸ್. ದಿನಕ್ಕೆ 1 ಅಥವಾ 2 ಸಿಲಿಂಡರ್ ಮಾತ್ರ ಪೂರೈಕೆ ಆಗ್ತಾ ಇದೆ. ಹಂಗಾಗಿ ಆ ಸಿಲಿಂಡರ್ಗಳಲ್ಲಿ ಮೆನುವಲ್ಲಿ ಇರುವ ಅಷ್ಟೂ ತಿಂಡಿಯನ್ನ ರೆಡಿ ಮಾಡಕ್ ಆಗಲ್ಲ. ಹಂಗಾಗಿ ಅರ್ಧಕರ್ಧ ನಾವು ಕಟ್ ಮಾಡಿದೀವಿ. ಅರ್ಧ ಅಲ್ಲ, 75% ಮೆನುವಲ್ಲಿರುವಂತಹ ತಿಂಡಿ ಇಲ್ಲ, ಅದನ್ನೆಲ್ಲವನ್ನ ಕೂಡ ಕಟ್ ಮಾಡಿದ್ದಾರೆ ಎನ್ನುವಂತಹ ವಿಚಾರವನ್ನ ಸ್ವತಃ ಕದಂಬ ಹೋಟೆಲ್ ಮಾಲೀಕರೇ ಪ್ರಸ್ತಾಪ ಮಾಡ್ತಿದ್ದಾರೆ. ಸೊ ಇವತ್ತಿಗೇನೋ ಸಿಲಿಂಡರ್ ಇದೆ, ಇದ್ದಿದ್ರಲ್ಲಿ ಮ್ಯಾನೇಜ್ ಮಾಡ್ತಾ ಇದೀವಿ, ಬಟ್ ನಾಳೆ ಸಿಲಿಂಡರ್ ಬರದೆ ಹೋದ್ರೆ ಹೋಟೆಲ್ ಕ್ಲೋಸ್ ಮಾಡ್ತೀವಿ ನಾವು ಅನ್ನುವಂತಹ ವಿಚಾರವನ್ನ ಕದಂಬ ಹೋಟೆಲ್ ಮಾಲೀಕರೇ ಹೇಳ್ತಿದ್ದಾರೆ. ನೋಡಿ, ಅತಿ ದೊಡ್ಡ ಹೋಟೆಲ್, ಸಾಕಷ್ಟು ಜನ ಸಿಬ್ಬಂದಿಗಳು ಕೆಲಸ ಮಾಡ್ತಿದ್ರು, ಪ್ರತಿದಿನ ಲಕ್ಷಾಂತರ ರೂಪಾಯಿ ವ್ಯವಹಾರ ಆಗುವಂತಹ ಹೋಟೆಲ್ ಇದು. ಬಟ್ ಸಿಲಿಂಡರ್ ಇಲ್ಲದೆ ಈಗ ಪರದಾಡ್ತಿದ್ದಾರೆ ಮಾಲೀಕರು, ಜೊತೆಗೆ ಸಿಬ್ಬಂದಿಗೂ ಕೂಡ ಅತಿ ದೊಡ್ಡ ಹೊಡೆತ ಅಂತ ಇದು. ಕದಂಬ ಹೋಟೆಲ್ನಲ್ಲಿ ಸದ್ಯ ಪರಿಸ್ಥಿತಿ ಏನು, ಹೋಟೆಲ್ ಮಾಲೀಕರು ಏನ್ ಹೇಳ್ತಾರೆ, ಆ ಕುರಿತು ನಮ್ಮ ಪ್ರತಿನಿಧಿ ಸಂಗಮೇಶ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ನೋಡ್ಕೊಂಡು ಬರೋಣ. ಬೆಂಗಳೂರಿನಲ್ಲಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಕೊರತೆ ವಿಚಾರ ಇಂದು 2ನೇ ದಿನಕ್ಕೆ ಕಾಲಿಟ್ಟಿದೆ. 2ನೇ ದಿನದಂದು ಕೂಡ ಎಂದಿನಂತೆ ಒಂದು ತಿಂಡಿ ತಿನಿಸುಗಳನ್ನ ತಯಾರು ಮಾಡಿ ಗ್ರಾಹಕರಿಗೆ ಒಂದು ಪೂರೈಕೆ ಮಾಡುವ ಕೆಲಸವನ್ನ ಆಗ್ತಾ ಇದೆ. ಆದ್ರೆ ಇವತ್ತು ಒಂದು ದಿನ ಮಾತ್ರ ನಮ್ಮ ಹತ್ರ ಗ್ಯಾಸ್ ಸಿಲಿಂಡರ್ ನ ಪೂರೈಕೆ ಇದೆ. ಒಂದಿನ ಆದ್ಮೇಲೆ ನಾಳೆ ಒಂದು ಮುಚ್ಚುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಇರಾನ್ ಇಸ್ರೇಲ್ ನಡೀತಿರುವ ಮಧ್ಯದಲ್ಲಿ ಯುದ್ಧ ನಡೀತಾ ಇದೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರತದಲ್ಲಿ ಒಂದು ಗ್ಯಾಸ್ ಸಿಲಿಂಡರ್ ನ ಕೊರತೆ ಆಗಿದೆ. ಹೀಗಾಗಿ ಮೊನ್ನೆ ಸೋಮವಾರ ದಿನದಿಂದ ಕೂಡ ಗ್ಯಾಸ್ ಸಿಲಿಂಡರ್ ಗಳನ್ನ ಸ್ಥಗಿತ ಆಗಿದೆ ಅಂತ ಹೋಟೆಲ್ ಅಸೋಸಿಯೇಷನ್ ಅವರು ಕೂಡ ಹೇಳಿದ್ರು. ಈ ವಿಚಾರವಾಗಿ ಕಳೆದ 2 ದಿನಗಳಿಂದ ಕೂಡ ಅಲ್ಲೋ ಒಂದು ಅಡ್ಜಸ್ಟ್ಮೆಂಟ್ ಮಾಡಿ ಬೇರೆ ಬೇರೆ ಕಡೆಯಿಂದ ಗ್ಯಾಸ್ ಸಿಲಿಂಡರ್ ಗಳನ್ನ ತಂದು ಅಂಗಡಿಯನ್ನು ಹೋಟೆಲ್ ಅನ್ನು ನಡೆಸ್ತಾ ಇದೀವಿ ಅಂತ ಹೋಟೆಲ್ ಮಾಲೀಕರು ಕೂಡ ಹೇಳ್ತಾ ಇದ್ದಾರೆ. ಆ ಕದಂಬ ಹೋಟೆಲ್ ನ ಒಂದು ಮಾಲೀಕರಾದ ರಾಘವೇಂದ್ರ ಕೂಡ ಅವರು ನಮ್ಮ ಜೊತೆ ಇದ್ದಾರೆ, ಮಾತಾಡಿಸ್ತೀನಿ. ಸರ್, ಈ ಹೋಟೆಲ್ ನಲ್ಲಿ ದಿನಕ್ಕೆ ಎಷ್ಟು ಒಂದು ಗ್ಯಾಸ್ ಸಿಲಿಂಡರ್ ಗಳನ್ನ ಬೇಡಿಕೆ ಇದೆ ಸರ್? ಎಷ್ಟು ನಿಮ್ಗೆ ಪೂರೈಕೆ ಮಾಡ್ತಾ ಇದ್ದಾರೆ ಸರ್? ಇವರು
ನಮಗೆ ಡೈಲಿ 14ರಿಂದ 15 ಸಿಲಿಂಡರ್ ಬೇಕು, ರೆಗ್ಯುಲರ್ ಬೇಕು. ಅದರಲ್ಲಿ ಇವಾಗ ಒಂದು 30% ಕೊಡ್ತಾ ಇಲ್ಲ. ಪಾಪ ಅವರು ಒದ್ದಾಡ್ತಾ ಇದ್ದಾರೆ. ನಾವೆಲ್ಲಿ ಮತ್ತೆ ಸರಿಯಾದಾಗ ಗ್ಯಾಸ್ ತಗೊಳ್ಳಲ್ವೇನೋ ಅಂದ್ಬಿಟ್ಟು ಒಂದು ಎರಡು ಕೊಡ್ತಾ ಇದ್ದಾರೆ. ಮ್ಯಾನೇಜ್ ಆಗ್ತಾ ಇಲ್ಲ. 70% ಫುಡ್ಡನ್ನ ನಾವು ಕಟಪ್ ಮಾಡಿದೀವಿ. ಯಾವ್ಯಾವ ಫುಡ್ ಕಟ್ ಆಫ್ ಮಾಡಿದೀರಿ ಸರ್? ಇವಾಗ ಇಲ್ಲಿ ಪೂರಿ ಇಲ್ಲ, ಚೈನೀಸ್ ಇಲ್ಲ, ಚಾಟ್ಸ್ ಇಲ್ಲ. ರನ್ನಿಂಗ್ ಮೂವ್ಮೆಂಟ್ ಕಸ್ಟಮರ್ಗೆ ಈ ಪಲಾವು, ಇಡ್ಲಿ ಆ ಥರ ಎಲ್ಲ ಕೊಡ್ತಾ ಇದ್ದೀವಿ. ಇನ್ನು ನಾಳೆವರೆಗೂ ಮ್ಯಾನೇಜ್ ಮಾಡ್ತೀವಿ. ನಾಳೆ ಮೇಲೆ ಕಷ್ಟ. ಯಾಕೆಂದ್ರೆ ನಾನು ಈ ಸ್ಟೇಟ್ ಅಸೋಸಿಯೇಷನ್ ಸೆಕ್ರೆಟರಿ, ನಮ್ಮನ್ನು ಎಲ್ಲ ಕೇಳ್ತಾರೆ. ಎಲ್ಲರಿಗೂ ಹೇಳ್ತಾ ಇದೀವಿ, ಎಲ್ಲ ಏಜೆನ್ಸಿಯರ್ಗೂ ಫೋನ್ ಮಾಡ್ತಾ ಇದೀವಿ. ಅವ್ರು ಇಲ್ಲ ಸರ್ ಕೊಡ್ತೀವಿ ಅಂತಾರೆ. ಇಲ್ಲ ಅಂತ ಹೇಳಲ್ಲ, ಕೊಡಕ್ ಆಗ್ತಾ ಇಲ್ಲ ಅವ್ರಿಗೆ. ಏನಾದ್ರು ಸರ್ಕಾರಕ್ಕೂ ಮೊರೆ ಹೋಗಿದೀವಿ, ಏನಾದ್ರು ಮಾಡಿ ಅವ್ರು ನಮ್ಗೆ ಸಹಾಯ ಮಾಡಬೇಕು. ಇಲ್ದಿದ್ರೆ ಗ್ರಾಹಕರಿಗೆ, ಡೈಲಿ ಇರೋಂಥ ಸ್ಟೂಡೆಂಟ್ಸು, ಪೇನ್ ಗೆಸ್ಟು ಅವ್ರಿಗೆಲ್ಲ ಕಷ್ಟ ಆಗುತ್ತೆ. ಸರಿ, ಇವಾಗ ನೀವು ಪೂರಿ ಇಲ್ಲ, ದೋಸೆ ಇಲ್ಲ ಅಂತ ಹೇಳಿದ್ರೆ ಗ್ರಾಹಕರ ರಿಯಾಕ್ಷನ್ ಹೇಗಿದೆ ಸರ್? ಅಂದ್ರೆ ರುಚಿಕರವಾದ ದೋಸೆ ಮತ್ತು ಪೂರಿಗಳನ್ನ ಊಟ ಮಾಡೋದಕ್ಕೆ ಬರ್ತಾರೆ ಇಲ್ಲಿ. ನೀವು ಇಲ್ಲ ಅಂತ ಹೇಳಿದಾಗ ರಿಯಾಕ್ಷನ್ ಹೇಗಿದೆ ಸರ್? ಅವ್ರಿಗೂ ಈ ವಿಚಾರ ಗೊತ್ತಾಗಿರೋದ್ರಿಂದ ಏನ್ ಕೊಡ್ತೀವಿ ಅದನ್ನ ತಗೊಳ್ತಾ ಇದ್ದಾರೆ. ಮತ್ತೆ ಇನ್ನು ಅನಿವಾರ್ಯ, ಏನು ಇಲ್ಲ ಅಂದ್ರೆ ಫುಡ್ ತಗೊಳ್ಳೇಬೇಕಲ್ಲ. ಅದರಿಂದ ಪಲಾವು, ಇಡ್ಲಿ ಏನೇನು ತಗೋತಾರೆ. ಅಂದ್ರೆ ಇವತ್ತಿಗೆ ನಿಮ್ಮ ಹತ್ರ ಸ್ಟಾಕ್ ಇದೆ, ನಾಳೆ ನಾಳೆ ಅವ್ರು ಗ್ಯಾಸ್ ಕೊಡದೇ ಇದ್ರೆ ಭಾರಿ ಕಷ್ಟ. ಸೌದೆ ಮರೆ ಹೋಗ್ಬೇಕು, ಬಾಗ್ಲ ಹಾಕೋಂಗಿಲ್ಲ ಪರಿಸ್ಥಿತಿ. ನಮ್ಮ ಈ ಬೇರೆ ಬ್ರಾಂಚಲ್ಲೆಲ್ಲ ಒಂದೆರಡು ಸೌದೆ ಒಲೆ ಯೂಸ್ ಮಾಡ್ತಾ ಇದೀವಿ. ಇಲ್ಲಿ ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಶಾರ್ಟ್ಲಿ ಇಲ್ಲೂ ಏನಾರು ನಾಳೆ ಕೊಡದೇ ಇದ್ರೆ ಮಾಡ್ತೀವಿ. ಅಂದ್ರೆ ಇವತ್ತಿಗೆ ಇದೆ, ನಾಳೆ ಆದ್ರೆ ತೊಂದರೆ ಆಗ್ತಾ ಇದೆ ಅಂತ ಹೇಳ್ತಾರೆ. ಇವತ್ತಿಗೆ ಇಲ್ಲ ಅಂದ್ರೆ ಸಫಿಶಿಯಂಟ್ ಇಲ್ಲ. ಇವತ್ತು 70% ಫುಡ್ ಕ್ಯಾನ್ಸಲ್ ಮಾಡಿ ರನ್ ಮಾಡ್ತಾ ಇದೀವಿ. ಕದಂಬ ಹೋಟೆಲ್ ಮಾಲೀಕರಾದ ರಾಘವೇಂದ್ರ ಅವರ ಮಾತು. ಇವತ್ತಿಗೆ ನಮ್ಮ ಹತ್ರ ಸಫಿಶಿಯಂಟ್ ಇದೆ, ಅದರಲ್ಲೂ ಕೂಡ ಕಡಿತ ಮಾಡಿ ಕೆಲವೊಂದು ಫುಡ್ ಗಳನ್ನ ಕಡಿತ ಮಾಡಿ ಒಂದು ಇಡ್ಲಿ ಇರ್ಲಿ, ಪಲಾವ್ ಇರ್ಲಿ, ಈ ರೀತಿ ಒಂದು ಫುಡ್ ಗಳನ್ನ ಪೂರೈಕೆ ಮಾಡ್ತಾ ಇದೀವಿ. ದೋಸೆ ಮತ್ತು ಪೂರಿಯನ್ನ ಕಡಿತ ಮಾಡಿ ಗ್ರಾಹಕರಿಗೆ ಯಾವ್ದಿದೆಯೋ ಅದನ್ನೇ ಪೂರೈಕೆ ಮಾಡ್ತಾ ಇದೀವಿ. ಗ್ರಾಹಕರು ಕೂಡ ಅದನ್ನೇ ಸ್ವೀಕಾರ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ನಾನು ಸಂಗಮೇಶ್ ಮಿತ್ರ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಇದು ಬೆಂಗಳೂರಿನ ಬಹುತೇಕ ಹೋಟೆಲ್ಗಳ ಪರಿಸ್ಥಿತಿ. ಒಂದು ವೆರಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಅವ್ರು ಹೇಳಿರೋದು, ನಾಳೆಯಿಂದ ಸೌದೆ ಒಲೆ ಮೊರೆ ಹೋಗಬೇಕಾಗುತ್ತೆ, ಹೋಟೆಲ್ ಕ್ಲೋಸ್ ಮಾಡೋ ಪರಿಸ್ಥಿತಿಯಲ್ಲಿ ನಾವಿಲ್ಲ ಅಂತ. ಸೌದೆ ಒಲೆ ಅಂದರೆ ಅಲ್ಲಿ ಮೆನುವಲ್ಲಿರುವಂಥ ಅಷ್ಟು ತಿಂಡಿಗಳನ್ನು ರೆಡಿ ಮಾಡೋದಕ್ಕೆ ಸಾಧ್ಯ ಆಗದೆ ಹೋದರೂ ಕೂಡ ಹೋಟೆಲ್ ನಡೆಸೋ ಮಟ್ಟಿಗೆ 1-2-3 ತಿಂಡಿ ರೆಡಿ ಮಾಡಿಕೊಂಡು, ಕಾಫಿ ಟೀ ರೆಡಿ ಮಾಡಿಕೊಂಡು ವ್ಯಾಪಾರ ವಹಿವಾಟುಗಳು ಆಗಬೇಕು ಅಂತ. ಇಲ್ಲಾಂದರೆ ಕಟ್ಟಡದ ಬಾಡಿಗೆಗಳನ್ನು ಕಟ್ಟಕ್ಕಾಗಲ್ಲ. ಆಗಲೇ ಹೇಳ್ದಂಗೆ ಸಿಬ್ಬಂದಿ ಇದ್ರ ಮೇಲೆಲ್ಲ ನೆಚ್ಕೊಂಡಿರ್ತಾರೆ, ಅವ್ರಿಗೆಲ್ಲ ಸಂಬಳ ಕೊಡಬೇಕು. ಹಾಗಾಗಿ ಹೋಟೆಲ್ ಬಂದ್ ಮಾಡುವ ಪರಿಸ್ಥಿತಿಯಲ್ಲಿ ನಾವಿಲ್ಲ ಅಂತ ಹೋಟೆಲ್ ಮಾಲೀಕರು ಹೇಳ್ತಿದ್ದಾರೆ.